ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿರಿಲ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಇವತ್ತು ನಮ್ಮ ವಿಡಿಯೋ ಬಾರ್ಬಲ್ ಬ್ಯಾಕ್ ಸ್ಕ್ವಾಟ್ ಕರೆಕ್ಟ್ ಫಾರ್ಮ್ ಆ್ಯಂಡ್ ಟೆಕ್ನಿಕಲ್ಲಿ ಯಾವ ರೀತಿ ನಾವು ಬಾರ್ಬಲ್ ಬ್ಯಾಕ್ ಸ್ಕ್ವಾಟ್ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಲ್ಲ, ನನ್ನ ಫ್ರೆಂಡ್ ಮತ್ತು ಇಲ್ಲಿ ಆ್ಯನ್ಫಿಟ್ ಜಿಮ್ ಇದು ಕೋಚ್ ಆಗಿ ಸಾಗರ್ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ ಕರೆಕ್ಟ್ ಫಾರ್ಮ್ ಆ್ಯಂಡ್ ಟೆಕ್ನಿಕಲ್ಲಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ನಾವಿಲ್ಲಿ ಬಾರ್ ಸಾಗರದ ಹೈಟ್ ಎಷ್ಟುಂಟು ಆ ಹೈಟಿಗೆ ನಾವಿಲ್ಲಿ ಬಾರ್ ಸೆಟ್ ಮಾಡಿದ್ದೇವೆ. ಸೊ ನಿಮಗೆ ಇಲ್ಲಿ ನೋಡ್ಬೋದು ಸಾಗರದ್ದು ಚೆಸ್ಟ್ ಲೆವೆಲ್ಗಿಂತ ಸ್ವಲ್ಪ ಮೇಲೆ ಇದೇ ರೀತಿ ನಾವು ಹೈಟ್ ಸೆಟ್ ಮಾಡಬೇಕು. ನೀವು ಸಹ ಅದೇ ರೀತಿ ನಿಮ್ಮ ಹೈಟ್ ಒಬ್ಬೊಬ್ಬರದ್ದು ಹೈಟಾಗಿ ನಾವು ಬಾರ್ಬೆಲ್ ಸೆಟ್ ಮಾಡಿಡಬೇಕು. ಓಕೆ, ಈಗ ಸಾಗರ್ ಗ್ರಿಪ್ ಹಿಡಿತಾರೆ. ಈ ಗ್ರಿಪ್ಪಲ್ಲಿ ನಿಮಗೆ ನೋಡ್ಬೋದು ಇವರು ಈ ರೀತಿ ಕೈ ಇಡ್ತಿದ್ದಾರೆ. ಶೋಲ್ಡರ್ ಮೊಬಿಲಿಟಿ ಒಳ್ಳೆ ಇದ್ದವರಿಗೆ ಇಷ್ಟು ಕ್ಲೋಸ್ ಆಗಿ ಇಡ್ಬೋದು. ಶೋಲ್ಡರ್ ಮೊಬಿಲಿಟಿ ಯಾರಿಗೆಲ್ಲ ಕರೆಕ್ಟಾಗಿಲ್ಲ ಅವರು ಸ್ವಲ್ಪ ವೈಡ್ ಹಿಡಿಬೇಕು. ಸೊ ಕೆಲವರಿಗೆ ಇಷ್ಟು ಹತ್ರ ಗ್ರಿಪ್ ಹಿಡಿಲಿಕ್ಕಾಗಲ್ಲ, ಕೆಲವರು ವೈಡಾಗಿ ಹಿಡಿತಾರೆ. ಇನ್ನೂ ಕೆಲವರು ಸ್ವಲ್ಪ ಒಳ್ಳೆ ಸೈಜ್ ಇದ್ದವರು ಪ್ಲೇಟ್ ಮೇಲೆಲ್ಲ ಇಡ್ತಾರೆ. ಅಂದರೆ ನಮ್ಮ ಸ್ಟ್ರಾಂಗ್ ಮ್ಯಾನ್ ಕಾಂಪಿಟೇಷನಲ್ಲಿ ಹೋಗೋವರು ಪ್ಲೇಟ್ಸ್ ಮೇಲೆ ಈಗ ಕೈ ಹಿಡಿತಾರೆ. ನಾರ್ಮಲಲ್ಲಿ ಇದೇ ರೀತಿ ಹಿಡಿದು ಶೋಲ್ಡರ್ ಮೊಬಿಲಿಟಿ ಯಾರಿಗೆಲ್ಲ ಕಮ್ಮಿ ಉಂಟು ಅವರು ಸ್ವಲ್ಪ ವೈಡಾಗಿ ಹಿಡಿತಾರೆ. ಬಾರ್ಬಲ್ ಬ್ಯಾಕ್ ಸ್ಕ್ವಾಟಲ್ಲಿ ಇದೇ ರೀತಿ ಹಿಡಿಬೇಕು, ಹಾಗೆ ಏನಿಲ್ಲ. ನಮ್ಮ ಕಂಫರ್ಟಬಲ್ ಹೇಗೆ ಉಂಟು ಅದೇ ರೀತಿ ನೀವು ಹಿಡಿದ್ರೆ ಸಾಕು. ಇವರಲ್ಲಿ ಬಾರ್ ಪ್ಲೇಸ್ ಮಾಡಿ ನಿಮಗೆ ನೋಡ್ಬೋದು. ಸೊ ಇವರು ಕರೆಕ್ಟ್ ಮಿಡಿಲ್ ಏರಿಯಾದಲ್ಲಿ ಬಾರ್ ಪ್ಲೇಸ್ ಮಾಡಿದೆ. ಸೊ ನಮಗೆ ಬಾರ್ ಮೇಲೆ ಸಹ ಇಡ್ಬೋದು, ಕೆಳಗೆ ಸಹ ಇಡ್ಬೋದು. ಅದಕ್ಕೆ ನಾವು ಹೈ ಬಾರ್ ಲೋ ಬಾರ್ ಅಂತ ಹೇಳ್ತೇವೆ. ನಮಗೆ ಲೋ ಬಾರಲ್ಲಿ ಸಹ ಇಡ್ಬೋದು, ಹೈ ಬಾರಲ್ಲಿ ಸಹ ಇಡ್ಬೋದು. ಅದು ಒಬ್ಬೊಬ್ಬರದ್ದು ಕಂಫರ್ಟಬಲ್ ರೀತಿಯಲ್ಲಿ ನಮಗೆ ಹಿಡಿಬೋದು. ಯಾವತ್ತು ನೀವು ಇಲ್ಲಿ ಈ ಸರ್ವಿಕಲ್ ಏರಿಯಾ ಸ್ವಲ್ಪ ಕೆಳಗೆ ಬನ್ನಿ, ಇಲ್ಲಿ ಯಾವತ್ತು ನೀವು ಬಾರ್ ಪ್ಲೇಸ್ ಮಾಡಬಾರ್ದು. ಸೊ ಇಲ್ಲಿ ಪ್ಲೇಸ್ ಮಾಡಿದರೆ ನಿಮಗೆ ನೆಕ್ ಪೇನ್ ಬರೋ ಸಾಧ್ಯತೆ ಜಾಸ್ತಿ ಉಂಟು. ಸೊ ಅಲ್ಲಿ ಯಾವತ್ತು ನಾವು ಬಾರ್ಬಲ್ ಪ್ಲೇಸ್ ಮಾಡಬಾರ್ದು. ಬಾರ್ಬಲ್ ಸ್ವಲ್ಪ ಈ ಟ್ರ್ಯಾಪ್ಸ್ ಏರಿಯಾ ಇಲ್ಲಿ ನಾವು ಬಾರ್ಬಲ್ ಪ್ಲೇಸ್ ಮಾಡಬೇಕು. ಓಕೆ, ಸೊ ಗ್ರಿಪ್ ಮತ್ತು ಬಾರಲ್ಲಿ ಹಿಡಿಬೇಕಂತ ನಿಮಗೆ ಕರೆಕ್ಟಾಗಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಯಾವ ರೀತಿ ಸ್ಕ್ವಾಟ್ ಮಾಡೋದಂತ ನಮಗೆ ನೋಡುವ. ಈಗ ನಮಗೆ ಬಾರ್ಬಲ್ ಸ್ಕ್ವಾಟ್ ಹೇಗೆ ಮಾಡೋದು ಅಂತ ನಮಗೆ ನೋಡುವ. ಫಸ್ಟ್ ತುಂಬ ಜನ ಮಾಡೋ ಮಿಸ್ಟೇಕ್ ಅಂದರೆ ಫಸ್ಟ್ ಹಿಡ್ದ ನಂತರ ಕೆಲವರು ಇಲ್ಲಿಂದನೇ ಲಿಫ್ಟ್ ಮಾಡ್ತಾರೆ. ಅಂದರೆ ಇಷ್ಟು ವೈಡ್ ಇಟ್ಟು ಇಲ್ಲಿಂದನೇ ಈಗ ಲಿಫ್ಟ್ ಮಾಡ್ತಾರೆ. ಹಾಗೆ ಯಾವತ್ತೂ ಮಾಡಬೇಡಿ. ವೆಯ್ಟ್ ಕಮ್ಮಿ ಇದ್ದದಕ್ಕೆ ತೊಂದರೆ ಇಲ್ಲ, ಹೆವಿ ವೆಯ್ಟ್ ಎಲ್ಲ ಇದ್ದರೆ ನೀವು ಅಷ್ಟು ದೂರದಿಂದ ನಿಮಗೆ ಲಿಫ್ಟ್ ಮಾಡಿದರೆ ಇನ್ಬ್ಯಾಲೆನ್ಸ್ ಆಗ್ತದೆ, ವೆಯ್ಟ್ ಇನ್ಬ್ಯಾಲೆನ್ಸ್ ಆಗ್ತದೆ. ಸೊ ಯಾವತ್ತು ತುಂಬ ನಾವು ಇಷ್ಟು ಕ್ಲೋಸ್ ಹೋಗಿ ಇಲ್ಲಿಂದ ಅಪ್ ತರಬೇಕು. ಮತ್ತು ಇಲ್ಲಿಂದ 2 ಸ್ಟೆಪ್ ಕರೆಕ್ಟಾಗಿ 2 ಸ್ಟೆಪ್ ಮಾತ್ರ ಹಿಂದೆ ಬಂದರೆ ಸಾಕು. ನಾವು ಬಾರ್ ತೆಗೆದ ನಂತರ ಎಲ್ಲರೂ ಹೋಗಿ ಹಿಂದೆ ತನಕ ಹೋಗ್ತಾರೆ. ಸೊ ಹಾಗೆ ಯಾರು ಹೋಗಬೇಡಿ. ನೀವು ಬಾರ್ಬಲ್ ತೆಗೆದ ನಂತರ 1 2 ಕರೆಕ್ಟ್ 2 ಸ್ಟೆಪ್ ತೆಗೆದ್ರೆ ಸಾಕು. ಇಲ್ಲಿ ನಿಮಗೆ ಗೊತ್ತಾಗಲಿಕ್ಕೆ ಅಂತ ನಾನು ಸ್ವಲ್ಪ ಆ್ಯಂಗ್ಲ್ ಕರೆಕ್ಟ್ ಮಾಡಲಿಕ್ಕೆ ಸಾಗರನನ್ನು ಸ್ವಲ್ಪ ಹಿಂದೆ ತರ್ತೇನೆ. ಈಗ ಬ್ಯಾಕ್ ಕರೆಕ್ಟ್ ಈ ರೀತಿ ಇದ್ದು ಬ್ರೀತಿಂಗ್, ಕೋರ್ ಟೈಟ್. ಸೊ ಕೋರ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ, ಯಾಕಂದ್ರೆ ನಮ್ಮ ಇಂಟ್ರಾ ಅಬ್ನಾಮಿನಲ್ ಪ್ರೆಷರ್ ಅಂತ ನಾವು ಹೇಳ್ತೇವೆ. ಸೊ ಅದರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಕೋರ್ ಕರೆಕ್ಟಾಗಿ ಟೈಟ್ ಇಟ್ಕೊಂಡು ನಾವು ಸ್ಕ್ವಾಟ್ ಮಾಡಬೇಕು. ಬ್ರೀತಿಂಗ್, ಸ್ಕ್ವಾಟ್. ಎಸ್. ಸೊ ಸಾಗರಿಗೆ ಒಳ್ಳೆ ಮೊಬಿಲಿಟಿ ಉಂಟು. ಸೊ ಅದಕ್ಕೆ ಅವರು ಅಷ್ಟು ಡೀಪ್ ಹೋಗೋದು. ನಾರ್ಮಲ್ ಆಗಿ ತುಂಬ ಜನ ಅಷ್ಟು ಡೀಪ್ ಹೋಗಲ್ಲ. ಸೊ ಅಷ್ಟು ಡೀಪ್ ಹೋಗ್ಬೇಕಂತ ಏನಿಲ್ಲ. ನಾವು ಇಷ್ಟು ಅಂದರೆ ನಮ್ಮ 90 ಡಿಗ್ರಿಗಿಂತ ಸ್ವಲ್ಪ ಕೆಳಗೆ ಹೋದರೂ ಸಹ ಅದು ಬಾರ್ಬಲ್ ಸ್ಕ್ವಾಟ್ ಆಗಿ ಆಗ್ತದೆ. ಒಳ್ಳೆ ಮೊಬಿಲಿಟಿ ಯಾರಿಗುಂಟು ಅವರಿಗೆ ಫುಲ್ ಡೀಪ್ ಸಹ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಬ್ರೀತಿಂಗ್, ಸ್ಕ್ವಾಟ್. ಸೊ ಇದೇ ರೀತಿ ನೋಡಿ, ಈ ಆ್ಯಂಗಲ್ ನೋಡಿ ಕರೆಕ್ಟ್ ಇದೇ ರೀತಿ ಇರ್ತದೆ. ಸೊ ಕರೆಕ್ಟ್ ಫಾರ್ಮಲ್ಲಿ ಇವರು ಮಾಡ್ತಿದ್ದಾರೆ. ಇವರ ಬ್ಯಾಕ್ ನೋಡಿ ಕೋರ್ ಟೈಟ್ ಆಗಿದೆ. ಸೊ ಅಪ್, ಡೌನ್. ಬ್ರೀತ್ ಇನ್ ಮಾಡಿ, ಕೋರ್ ಟೈಟ್ ಮಾಡಿ, ಎಸ್, ಅಪ್. ನೋಡಿ ಇವತ್ತು ಒಳ್ಳೆ ಮೊಬಿಲಿಟಿ ಉಂಟು. ಸೊ ಅದಕ್ಕೆ ಅಷ್ಟು ಡೀಪಾಗಿ ಹೋಗೋದು. ಇನ್ನೊಮ್ಮೆ ಹೇಳ್ತಾನೆ, ಅಷ್ಟು ಡೀಪ್ ಹೋಗ್ಬೇಕಂತ ಏನಿಲ್ಲ, ನಿಮಗೆ ಕಂಫರ್ಟಬಲ್ ಹೇಗೆ ಅದೇ ರೀತಿ. ನಮ್ಮ 90 ಡಿಗ್ರಿಗಿಂತ ಸ್ವಲ್ಪ ಕೆಳಗೆ ಹೋದರೂ ಸಹ ಅದು ಸ್ಕ್ವಾಟ್ ಆಗಿ ಕನ್ಸಿಡರ್ ಆಗ್ತದೆ. ಈಗ ನಮಗೆ ಸ್ಕ್ವಾಟ್ ಮಾಡುವಾಗ ನಾರ್ಮಲ್ ಮಾಡೋ ಮಿಸ್ಟೇಕ್ಸ್ ನಮಗೆ ನೋಡುವ. ಈಗ ಸಾಗರ್ ಸ್ಕ್ವಾಟ್ ಮಾಡ್ತಾರೆ. ಸೊ ಸ್ಕ್ವಾಟ್ ಮಾಡುವಾಗ ಸ್ಕ್ವಾಟ್ ಮಾಡಿ, ಡೌನ್ ಡೌನ್ ಡೌನ್. ಓಕೆ, ಈ ರೀತಿ ಹೋಗ್ಬೇಕು. ಸೊ ನಮ್ಮ ಟೋ ಲೈನ್ ಇದೆಯಲ್ಲ, ಟೋ ಲೈನ್ ಸ್ಟ್ರೈಟ್ ಇರಬೇಕು. ಸೊ ಯಾವತ್ತೂ ಈ ಥರ ಒಳಗೆ ಬರಬಾರ್ದು. ಸೊ ಈ ರೀತಿ ಒಳಗೆ ಬಂದರೆ ನಿಮಗೆ ಇಂಜೂರ್ಡ್ ಆಗ್ತದೆ ಇದೇಳಿ. ಅದಕ್ಕೆ ನಾವು ಕೆಲವರು ಸ್ಕ್ವಾಟ್ ಮಾಡುವಾಗ ನೀ ಬ್ಯಾಂಡ್ ಯೂಸ್ ಮಾಡ್ತಾರೆ. ಸೊ ನೀ ಬ್ಯಾಂಡ್ ಯಾಕೆ ಯೂಸ್ ಮಾಡೋದಂದರೆ ನಾವೀಗ ಕೆಳಗೆ ಹೋಗುವಾಗ ನಮ್ಮ ಕರೆಕ್ಟ್ ಸ್ಟಿಫ್ ಅಂದರೆ ನಮ್ಮ ಕಾಲು ಒಳಗೆ ಬರುವಾಗ ನೀ ಬ್ಯಾಂಡ್ ಲೂಸ್ ಆಗ್ತದೆ. ಸೊ ಅದಕ್ಕೆ ಆ ಒಂದು ಕಾನ್ಷಿಯಸ್ಸಿಗೆ ಅಂತ ನೀ ಬ್ಯಾಂಡ್ ಯೂಸ್ ಮಾಡೋದು. ಇಲ್ಲದೆ ನಿಮಗೆ ನೀ ಬ್ಯಾಂಡ್ ಇಲ್ಲ ಸಹ ಕರೆಕ್ಟಾಗಿ ನಮ್ಮ ಟೋ ಲೈನ್ ಥರನೇ ಟೋ ಲೈನ್ ಸ್ಟ್ರೈಟಾಗಿ ಕರೆಕ್ಟಾಗಿ ಈ ಥರ ಬರಬೇಕು ಸ್ಕ್ವಾಟ್ ಮಾಡುವಾಗ. ಸೆಕೆಂಡ್ ಮಾಡೋ ಎಲ್ಲರೂ ಮಿಸ್ಟೇಕ್ ಅಂದರೆ ಸ್ವಲ್ಪ ಹೆಚ್ಚನಿದೆ. ಸ್ಕ್ವಾಟ್ ಮಾಡುವಾಗ ನಮ್ಮ ಹೀಲಿಯಲ್ಲಿ ವೇಟ್ ಆಗ್ತದೆ, ಅಂದರೆ ಹೀಲಿಗೆ ಮೇಲೆ ಹೋಗ್ತದೆ. ಸೊ ಅದೊಂದು ತುಂಬ ದೊಡ್ಡ ಮಿಸ್ಟೇಕ್. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ನಮಗೆ ಆ್ಯಂಕಲ್
ಆ್ಯಂಕಲ್ ಮೊಬಿಲಿಟಿಯಿಂದ ಸ್ವಲ್ಪ ನಮಗೆ ಚೇಂಜಸ್ ಮಾಡ್ಬೋದು. ಕೆಲವರಿಗೆ ಅದು ಆ್ಯಂಕಲ್ ಮೊಬಿಲಿಟಿಯಿಂದ ಸಹ ಚೇಂಜಸ್ ಆಗದವರಿಗೆ ಒಂದು 2.5 2.5 ಪ್ಲೇಟ್ಸ್ ತೆಗೆದು ಸ್ಕ್ವಾಟ್ ಮಾಡಿ. ಆ್ಯಂಕಲ್ ಎಲಿವೇಟ್ ಮಾಡುವಾಗ ಇಲ್ಲಿ ಜಸ್ಟ್ 2 ಪ್ಲೇಟ್ ಈ ರೀತಿ ಇಟ್ಟರೆ ನಿಮಗೆ ಡೀಪಾಗಿ ಸ್ಕ್ವಾಟ್ ಮಾಡ್ಬೋದು. ಸೊ ಆಗ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಈ ರೀತಿ ಸಹ ನಿಮಗೆ ನೋಡಿ ಈಗ ಕರೆಕ್ಟ್ ಆಗಿದಲ್ಲ. ಸೊ ಈ ರೀತಿ ನಿಮಗೆ ಆ್ಯಂಕಲ್ ಯಾರ್ದೆಲ್ಲ ಎಲಿವೇಟ್ ಆಗ್ತದೆ ಅವರಿಗೆ ಈ ರೀತಿ ಸಹ ಮಾಡ್ಬೋದು. ಇನ್ನೂ ತುಂಬ ಜನ ಮಾಡೋ ಮಿಸ್ಟೇಕ್, ನಾವು ಸ್ಕ್ವಾಟ್ ಮಾಡುವಾಗ ನೀವು ಓವರ್ ಆಗಿ ಎದುರು ಹೋಗ್ತಾರೆ. ಸೊ ನಮ್ಮ ಸ್ಕ್ವಾಟ್ ಮಾಡಿ. ತುಂಬ ಜನ ಹೇಳ್ತಾರೆ ನಮ್ಮ ಟೋ ಲೈನ್ಗಿಂತ ಎದುರು ಬರಬಾರ್ದಂತ. ಆ್ಯಕ್ಚುಲಿ ನಮ್ಮ ಟೋ ಲೈನ್ಗಿಂತ ಎದುರು ಬಂದರೆ ಏನು ತೊಂದರೆ ಇಲ್ಲ. ಯಾಕೆಂದರೆ ಮುಂಚೆ ಅವರೆಲ್ಲ ಹೇಳ್ತಿದ್ದು ಯಾವತ್ತೂ ಟೋ ಲೈನ್ಗಿಂತ ಎದುರು ಬರಬಾರ್ದಂತ. ಟೋ ಲೈನ್ಗೆ ಎದುರು ಬರಬಾರ್ದು. ನಾವು ಕೆಲವರು ಲೋವರ್ ಬ್ಯಾಕ್ ಸ್ಟ್ರೈನ್ ಮಾಡಿ ಈ ರೀತಿ ಹಿಡಿತಾರೆ. ಸೊ ಈ ರೀತಿ ಹಿಡಿಯುವಾಗ ನೋಡಿ ನಂದು 90 ಡಿಗ್ರಿ ಉಂಟು, ನಂದು ಟೋ ಲೈನ್ ಎದುರು ಆಗೋ ರೀತಿ ನನ್ನ ಲೋವರ್ ಬ್ಯಾಕ್ ಸ್ಟ್ರೆಸ್ ಕೊಡ್ತಿದ್ದಾನೆ. ಸೊ ಆ ರೀತಿ ಮಾಡಿ ನಮ್ಮ ಲೋವರ್ ಬ್ಯಾಕ್ ಇಂಜುರಿ ಆಗ್ತದೆ. ಈಗ ಆಗಲಿಲ್ಲ ಸಹ ನಮಗೆ ಮತ್ತೆ ಹೋಗ್ತಾ ಹೋಗುವಾಗ ನಿಮಗೆ ಲೋವರ್ ಬ್ಯಾಕ್ ಪೇನ್ ಬರ್ತದೆ. ಅದಕ್ಕೆ ನಮ್ಮ ಟೋ ಲೈನ್ ಒಮ್ಮೆ ಸ್ಕ್ವಾಟ್ ಮಾಡಿ. ಇವರು ಕರೆಕ್ಟ್ ಮಾಡ್ತಿದ್ದಾರೆ. ಇದಕ್ಕಿಂತ ಸ್ವಲ್ಪ ನಮ್ಮ ಟೋ ಲೈನ್ಗಿಂತ ಸ್ವಲ್ಪ ನೀವು ಹೊರಗೆ ಬಂದರೂ ಸಹ ಏನೂ ತೊಂದರೆ ಇಲ್ಲ. ಇನ್ನೂ ತುಂಬ ಜನ ಮಾಡೋ ಮಿಸ್ಟೇಕ್, ನಾವು ಸ್ಕ್ವಾಟ್ ಮಾಡುವಾಗ ನಮ್ಮ ಲೋವರ್ ಬ್ಯಾಕ್ ಅಂದರೆ ಸ್ಪೈನು ಸ್ಟ್ರೈಟ್ ಇರೋಲ್ಲ, ತುಂಬ ಬೆಂಡ್ ಮಾಡಿ, ಈಗ ಸಾಗರಮ್ಮ ಮಾಡಿ ರಾಂಗ್ ಮಾಡಿ ನೋಡಿ ಈ ಥರ ಬೆಂಡಾಗಿ ಕೂರ್ತಾರೆ. ಸೊ ಆ ಥರ ಕೂತ್ರೆ ತುಂಬ ವೆಯ್ಟ್ ಇದೆ, ನಮಗೆ ಸ್ಪೈನರ್ ಇಂಜುರಿ ಆಗೋ ಚಾನ್ಸ್ ಜಾಸ್ತಿ. ಅದಕ್ಕೆ ಇದು ನಾವು ಈ ರೀತಿ ಅಂದರೆ ಸ್ಪೈನರ್ ಸ್ಟ್ರೈಟ್ ಮಾಡಿ ಈ ರೀತಿ ಯಾವತ್ತೂ ಕೂರಬೇಕು. ಕರೆಕ್ಟ್ ಇದೇ ರೀತಿ ಈ ರೀತಿ ಕೂತ್ರೆ ನಿಮಗೆ ಏನು ಇಂಜುರಿ ಆಗೋಲ್ಲ. ಕರೆಕ್ಟ್ ಫಾರ್ಮ್ ಆ್ಯಂಡ್ ಟೆಕ್ನಿಕಲಿ ನಿಮಗೆ ಕೂರ್ಬೋದು. ನಾವು ಬಾರ್ಬಲ್ ಬ್ಯಾಕ್ ಸ್ಕ್ವಾಟ್ ಮಾಡುವಾಗ ತುಂಬ ಜನ ಸುಮ್ಮನೆ ಬೆಲ್ಟಲ್ಲ ಯೂಸ್ ಮಾಡ್ತಾರೆ. ಸೊ 5 kg 10 kg ವೆಯ್ಟ್ ಇದ್ದರೂ ಸಹ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಉಂಟು, ಆದರೆ ಸ್ವಲ್ಪ ಬೆಲ್ಟ್ ಯೂಸ್ ಮಾಡೋ, ಬ್ಯಾಕ್ ಪೇನ್ ಕಮ್ಮಿ ಆಗ್ತದೆ ಅಂತ ಹೇಳಿ ಸಹ ಯೂಸ್ ಮಾಡೋರು ಇದ್ದಾರೆ. ಸೊ ಹಾಗೆ ಯಾವತ್ತೂ ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಬೆಲ್ಟ್ ನೀವು ಅಷ್ಟು ವೆಯ್ಟಲ್ಲಿ ಮಾಡುವಾಗ ಮಾತ್ರ, ಇಲ್ಲ ನಿಮಗೆ ಯಾವಾಗ ಕಂಟ್ರೋಲ್ ಸಿಗೋಲ್ಲ ಆ ಟೈಮಲ್ಲಿ ಮಾತ್ರ ಬೆಲ್ಟ್ ಯೂಸ್ ಮಾಡಿ. ಸುಮ್ಮನೆ ಒಂದು ಹೆಸರಿಗೆ ಅಂತ ಬೆಲ್ಟ್ ಕಟ್ಟಿದರೆ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತದೆ. ಸೊ ಆ ರೀತಿ ತುಂಬ ಎಫೆಕ್ಟ್ ಎಲ್ಲ ಉಂಟು. ಅದಕ್ಕೆ ನಿಮಗೆ ಅಗತ್ಯ ಇದ್ದರೆ ಮಾತ್ರ ಬೆಲ್ಟ್ ಯೂಸ್ ಮಾಡಿ, ಇಲ್ಲದೆ ಬೆಲ್ಟ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದೇ ನಾವು ಕರೆಕ್ಟ್ ಫಾರ್ಮ್ ಆ್ಯಂಡ್ ಟೆಕ್ನಿಕಲ್ಲಿ ಬ್ಯಾಕ್ ಸ್ಕ್ವಾಟ್ ಮಾಡೋದು. ಈ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗಿರ್ಬೋದು, ಬಟ್ ಇದು ತುಂಬ ಕಷ್ಟಪಟ್ಟು ನಾವು ವಿಡಿಯೋ ಮಾಡ್ತಿದ್ದೇವೆ. ಯಾಕೆಂದರೆ ತುಂಬ ಜನ ಸ್ಕ್ವಾಟ್ ಮಾಡುವಾಗ ತುಂಬ ಮಿಸ್ಟೇಕ್ಸ್ ಮಾಡ್ತಾರೆ. ಅದಕ್ಕೆ ಇಷ್ಟು ಇನ್ ಡೀಟೇಲ್ ಆಗಿ ನಾವು ವಿಡಿಯೋ ಮಾಡೋದು. ಸೊ ಸಾಗ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿದ್ದು ಕೋಚ್. ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಾನು ಇವರದ್ದು ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, DM ಮಾಡ್ಬೋದು. ಇವರ ಹತ್ರ ಡೌಟ್ ಇದ್ದರೆ ನಿಮಗೆ ಕೇಳ್ಬೋದು. ಸೊ ಇದೇ ರೀತಿ ನಾವು ಬಾರ್ಬಲ್ ಬ್ಯಾಕ್ ಸ್ಕ್ವಾಟ್ ಮಾಡೋದು ಕರೆಕ್ಟ್ ಫಾರ್ಮ್ ಆ್ಯಂಡ್ ಟೆಕ್ನಿಕಲ್ಲಿ. ಎಲ್ಲ ವಿಡಿಯೋ ಅಲ್ಲಿ ಹೇಳೋ ರೀತಿ ಡೋಂಟ್ ಲಿಫ್ಟ್ ಯುವರ್ ಈಗೋ. ಸೊ ನಿಮ್ಮ ಈಗೋ ಯಾವತ್ತೂ ಲಿಫ್ಟ್ ಮಾಡಬೇಡಿ. ನಿಮಗೆ ಎಷ್ಟು ಹಾಕ್ಲಿಕ್ಕೆ ಆಗ್ತದೆ ಅಷ್ಟೇ ವೆಯ್ಟಲ್ಲಿ ನೀವು ಬಾರ್ಬಲ್ ಬ್ಯಾಕ್ ಸ್ಕ್ವಾಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಇದು ಶೇರ್ ಮಾಡಿ. ಥ್ಯಾಂಕ್ ಯು.